ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆ ಫ್ರೆಶ್ ಆಗಿ ಸೊಪ್ಪು ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಂದ ಅಂತ ಅಂದರೆ ನಮ್ಮ ಮನೆಯ ಪಕ್ಕದ ತೋಟದಿಂದ. ಅಂದರೆ ನಾವು ಇವಾಗ ಇರೋ ಅಂಥ ಪ್ಲೇಸಲ್ಲಿ ನಮ್ಮ ಮನೆ ಬಿಲ್ಡಿಂಗ್ ಪಕ್ಕದಲ್ಲೇ ಇಷ್ಟೊಂದು ಜಾಗ ಇದೆ. ಸೊ ಅಲ್ಲಿ ಸೊಪ್ಪೆಲ್ಲ ಬೆಳೀತಾರೆ. ಸೊ ಫ್ರೆಶ್ ಆಗಿ ಸೊಪ್ಪನ್ನ ಈಸ್ಕೊಳ್ಬೋದು. ಅಂದರೆ ದುಡ್ಡು ಕೊಟ್ಟೆ ಈಸ್ಕೊಳ್ಳೋದು, ಬಟ್ ಆದ್ರೂ ಫ್ರೆಶ್ ಆಗಿ ಅವಾಗ ಕಿತ್ತು ಮಾಡೋದಿದೆಲ್ಲ ಅದ್ರದ್ದು ಮಜಾನೇ ಬೇರೆ. ಆ್ಯಂಡ್ ನಮ್ಮ ಬಾವ ಅವ್ರ ಮರದಲ್ಲಿ ತುಂಬ ಮಾವಿನ ಹಣ್ಣಾಗಿತ್ತು ಈ ಸಲ. ಸೊ ಹಾಗಾಗಿ ಮಾವಿನ ಹಣ್ಣನ್ನು ಕೊಟ್ಟು ಕಳಿಸಿದ್ರು. ಒಂದೇ ಮರ ಇರೋದು, ಬಟ್ ಸಾಕಷ್ಟು ಹಣ್ಣಾಗುತ್ತೆ ಅದರಲ್ಲಿ. ಹಾಗೆ ನಮಗೂ ಸ್ವಲ್ಪ ಕೊಟ್ಟು ಕಳಿಸಿದ್ರು. ನಾವು ನಮ್ಮ ಬಿಲ್ಡಿಂಗಲ್ಲಿ ಇರೋರಿಗೆಲ್ಲರಿಗೂ ಕೊಟ್ಬಿಟ್ಟು ಮಿಕ್ಕಿದ್ದನ್ನು ನಾವು ಕೂಡ ಯೂಸ್ ಮಾಡ್ಕೊಂಡ್ವಿ. ಹಾಗೆ ಇವತ್ತು ಮಕ್ಕಳ ಸ್ಕೂಲಲ್ಲಿ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಸ್ಕೂಲ್ ಹತ್ರ ಕೂಡ ಬಂದಿದ್ದೀನಿ. ಏನಂದರೆ ಎಲ್ಲ ಪೇರೆಂಟ್ಸು ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಸ್ವಲ್ಪ ಟೆನ್ಷನಲ್ಲೆಲ್ಲ ಹೋಗ್ತಾರಲ್ವ. ನನಗೆ ಆ ಥರ ಟೆನ್ಷನ್ ಇಲ್ಲ. ಬಿಕಾಸ್ ನನ್ನ ಇಬ್ಬರು ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ. ನೋಡಿ, ಈ ಸಲ ಕ್ಲಾಸ್ ಟಾಪರ್ಸಲ್ಲಿ ನನ್ನ ಮಗಳದು ಸೆಕೆಂಡ್ ನೇಮ್ ಬಂದಿದೆ. ಯೂಶ್ವಲಿ ಫಸ್ಟ್ ಬರ್ತಿತ್ತು, ಬಟ್ ಈ ಸಲ ಜಸ್ಟ್ 1 ಮಾರ್ಕಿಂದ ಸೆಕೆಂಡ್ ಪ್ಲೇಸಿಗೆ ಬಂದಿದೆ. ಹಾಗಾಗಿ ನನಗೆ ಟೀಚರ್ಸ್ ಮೀಟಿಂಗೆಲ್ಲ ಹೋಗಬೇಕು ಅಂತ ಅಂದಾಗ ನನಗೇನು ಟೆನ್ಷನ್ ಆಗಲ್ಲ. ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇಡ್ಸ್ಕೊಂಡು ಹೋಗಿರ್ತೀನಿ, 1 ಮಾರ್ಕ್ಸು ಕಡಿಮೆ ಬಂದಿರಬಾರ್ದು ಅಂತ. ಅದೊಂಥರ ಸ್ಮಾಲ್ ಎಕ್ಸ್ಪೆಕ್ಟೇಷನ್ ಅಂತಲೇ ಅಂದ್ಕೊಳ್ಳಿ. ಬಿಕಾಸ್ ಅವರೇ ಬಿಲ್ಡ್ ಮಾಡಿರೋ ಅಂಥ ಎಕ್ಸ್ಪೆಕ್ಟೇಷನ್ಸ್ ಅದು. ಆ್ಯಂಡ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಶಾರದಾಗೆ ಡೆಲಿವರಿ ಆಗಿದೆ ಅಲ್ವಾ. ಸೊ ಹಾಗಾಗಿ ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ದೀವಿ. ಶಾರದಾಗೆ ಇವತ್ತು ಡಿಸ್ಚಾರ್ಜ್ ಆಗೋ ಅಂಥ ಚಾನ್ಸಸ್ ಇದೆ. ಬಿಕಾಸ್ ಏನಂತಂದರೆ ಪಾಪುಗೆ ಒಂದು ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು, ಪಾಪುಗೆ ಜಾಂಡಿಸ್ ಇತ್ತು. ಹಾಗಾಗಿ ಬ್ಲಡ್ ಟೆಸ್ಟ್ ಮಾಡಿ ಅದು ಕಡಿಮೆ ಇತ್ತು ಅಂತಂದರೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ನನ್ನ ಹಸ್ಬೆಂಡ್ನ ನಾನು ಹಾಗೆ ಕಳಿಸ್ದೆ, ಅವ್ರಿಗೆ ಏನೋ ಬೇರೆ ಕೆಲಸ ಇತ್ತು ಅಂತ. ಇನ್ನು ನಾವೆಲ್ಲ ಆಟೋ ಮಾಡ್ಕೊಂಡು ಬಂದ್ವಿ. ನಮಸ್ವಿ ಕೂಡ ಮನೆಗೆ ಹೋಗಿತ್ತು. ಯಾಕಂದರೆ ಹಾಸ್ಪಿಟಲಲ್ಲಿ ಪಾಪುನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಇಬ್ಬರು ಚಿಕ್ಕ ಮಕ್ಕಳಾಗಿರೋದ್ರಿಂದ ಇದು ಸ್ವಲ್ಪ ನಾಟಿ. ಸೊ ಹಾಗಾಗಿ ಒಂದು ಪ್ಲೇಸಲ್ಲಿ ಇರಲ್ಲ. ಇನ್ನು ಅವ್ರ ಅಮ್ಮನ ಎತ್ಕೋ ಅನ್ನತ್ತೆ. ಹಾಗಾಗಿ ಮನೆಗೆ ಕಳಿಸಿದ್ರು. ಇನ್ನು ಬಂದಿದ ತಕ್ಷಣ ಅವ್ರ ಅಮ್ಮನ ನೋಡಿದೆ ಫುಲ್ ಖುಷಿಯಾಗೋಯ್ತು. ಹಾಗೆ ಇಲ್ಲಿ ಪಾಪುಗೆ ಬೇಬಿ ಫೋಟೋಶೂಟ್ ಕೂಡ ಮಾಡ್ತಿದ್ದಾರೆ. ಇನ್ನು ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಒಂದು ಕಡೆ ಆಸೆ ಆಗ್ತಿತ್ತು, ನನ್ನ ಮಕ್ಳಿಗೂ ಈ ಥರ ಚಿಕ್ಕ ಮಕ್ಕಳಿದ್ದಾಗ ಏನೋ ಪಾಪುದು ಫೋಟೋಶೂಟ್ ಎಲ್ಲ ಮಾಡಿಸ್ಬೋದಿತ್ತು. ಬಟ್ ಆವಾಗ ಇದೆಲ್ಲ ಆಪ್ಷನ್ನೇ ಇರಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಅಂದರೆ ಅವತ್ತು ಪಾಪುಗೆ ಸ್ವಲ್ಪ ಜಾಂಡಿಸ್ ಇತ್ತು ಅಂತ ಹಾಸ್ಪಿಟಲಲ್ಲೇ ಇರಿಸ್ಕೊಂಡಿದ್ರು. ನೆಕ್ಸ್ಟ್ ಡೇ ಪಾಪುಗೆ ಡಿಸ್ಚಾರ್ಜ್ ಆಗೋ ಆಗಿತ್ತು. ಹಾಗಾಗಿ ನಾವು ಸ್ವಲ್ಪ ಮನೆಯಲ್ಲಿ ಪಾಪುಗೆ ಸಿಂಪಲ್ಲಾಗಿ, ತುಂಬಾ ಸಿಂಪಲ್ಲಾಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಮಕ್ಕಳು ಎಲ್ಲ ಇಲ್ಲಿಗೆ ಬಂದುಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಇನ್ನು ಶಾರದಾನ ಕರ್ಕೊಂಬರೋದಕ್ಕೆ ನನ್ನ ಹಸ್ಬೆಂಡ್ ಹೋಗಿದ್ದಾರೆ. ನಮಸ್ವಿಗೆ ಫಸ್ಟ್ ಏನು ಎಂಟ್ರಿ ಆಗಬೇಕಾದ್ರೆ, ಪಾಪು ಮನೆಗೆ ಬರಬೇಕಾದ್ರೆ ಅವರು ಬೇರೆ ಮನೇಲಿದ್ದರು, ಅಲ್ಲಿ ಕೂಡ ಮಾಡಿದ್ವಿ. ಇನ್ನು ಈ ಪಾಪು ಮಾಡಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ವಿ. ನಾವು ಒಂದು ಕಡೆ ಮಾಡೋದಕ್ಕೆ, ನಮಸ್ವಿ ಎಲ್ಲ ಅದನ್ನು ಹಾಳು ಮಾಡೋದಕ್ಕೆ. ಬಟ್ ಅದನ್ನು ಮ್ಯಾನೇಜ್ ಮಾಡಿಕೊಂಡು ನಾವೆಲ್ಲ ವೆಯ್ಟ್ ಮಾಡಿಕೊಂಡು ಶಾರದಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಆಗ್ತಿತ್ತು. ಹಾಗಾಗಿ ನಾನು ಸ್ವಲ್ಪ ಬೆಳಗ್ಗೆನೇ ಬಂದುಬಿಟ್ಟು ಎಲ್ಲನೂ ಬಲೂನ್ಸ್ ಎಲ್ಲ ತಗೊಂಡು ಬಂದು ಎಲ್ಲ ಸ್ವಲ್ಪ ಡೆಕೋರೇಟ್ ಮಾಡ್ತಾ ಇದ್ದೆ. ಶಾರದಾ ಹೇಳಿದ್ರು, ಬೇಡ ಏನಕ್ಕೆ ಪಾಪು ಬಿಡಲ್ಲ, ನೀವು ಮಾಡ್ತಾ ಇದ್ರೆ ಅದು ಹಾಳು ಮಾಡುತ್ತೆ ಅಂತ. ಬಟ್ ನನಗೇನೆ ಅನಿಸ್ತು, ಪಾಪ ಇದಕ್ಕೆ ಮಾಡಿಬಿಟ್ಟು ಅದಕ್ಕೆ ಮಾಡಿಲ್ಲ ಅಂದರೆ ಹಿಂಗೆ ಅಂತ. ಸೊ ಹಾಗಾಗಿ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದೆ. ಇನ್ನು ಅಷ್ಟರಲ್ಲೇ ಸತೀಶು ಶಾರದನ್ ಕರ್ಕೊಂಡು ಹಿಂದ್ಗಡೆ ಕಾರಲ್ಲಿ ಬರ್ತಾಯಿದ್ರು. ಅಣ್ಣ ಆಲ್ರೆಡಿ 2 ವೀಲರ್ ತೊಗೊಂಡು ಬಂದುಬಿಟ್ಟಿದ್ರು. ನಮಸ್ವಿಗಂತೂ ಒಳಗಡೆ ಇರೋಕ್ಕೆ ಆಗ್ತಾಯಿಲ್ಲ, ಅವ್ರ ಅಮ್ಮ ಬರ್ತಾ ಇದ್ದಾರೆ ಅಂತ ಖುಷಿಗೆ ಒದ್ಲಾಡ್ತಿದೆ. ಇನ್ನು ಶಾರದಾ ಕೂಡ ಬಂದರು ಪಾಪುನ ಕರ್ಕೊಂಡು. ನಾವೆಲ್ಲ ತುಂಬ ಎಕ್ಸೈಟಲ್ಲಿ ಇದ್ವಿ. ಅಂದರೆ ಡೆಲಿವರಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ನೆಕ್ಸ್ಟ್ ಬ್ಲೂ ಬಲೂನ್ಸ್ ಎಲ್ಲ ಹಾಕ್ಕೊಂಡು ಬಾಯ್ ಬೇಬಿನ ಎತ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ ಇತ್ತಲ್ವ, ಎಲ್ಲದು ಹೈಪಲ್ಲಿ ಬಿಲ್ಡ್ ಆಗಿತ್ತು. ಪಾಪು ಏನು ಬಾಯ್ ಆಗುತ್ತೆ ಅಂತ. ಅದರಲ್ಲೂ ಅಣ್ಣ ಶಾರದಾ ಅಂತೂ ತುಂಬಾ ಆಸೆ ಇಟ್ಟಿದ್ರು. ಅಂದರೆ ಎಲ್ಲರಿಗೂ ಇರುತ್ತಲ್ವ, ಒಂದು ಹೆಣ್ಮಗು ಆದಮೇಲೆ ಇನ್ನೊಂದು ಗಂಡು ಮಗು ಆದರೆ ಚೆನ್ನಾಗಿರುತ್ತೆ ಅಂತ ಎಂಥವ್ರಾದ್ರೂ ಆ ಆಸೆ ಒಂದು ಸಣ್ಣದಾಗಿ ಇದ್ದೇ ಇರುತ್ತೆ. ಹಾಗಾಗಿ ಇನ್ನು ಎಲ್ಲ ಫ್ಯಾಮಿಲಿಯಲ್ಲೂ ಬಾಯ್ಸ್ ಇದೆ, ಅವ್ರ ಮನೇಲಿ ಕಂಪ್ಲೀಟ್ ಎಲ್ಲರಿಗೂ ಗಂಡು ಮಕ್ಕಳಿದ್ದಾರೆ. ಆ್ಯಂಡ್ ಇದು ಹೆಣ್ಣಾಗಬೇಕು ಮೊದಲನೇದು ಅಂತ ತುಂಬಾ ಆಸೆ ಇತ್ತು. ಆ ಆಸೆ ಥರನೇ ಹೆಣ್ಮಗು ಆಯಿತು. ಆ್ಯಂಡ್ ಇದು ಗಂಡಾಗಲಿ, ಒಂದು ಹೆಣ್ಣು ಒಂದು ಗಂಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಅಂದ್ಕೊಂಡಿದ್ವಿ. ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ವಿ. ಬಟ್ ದೇವ್ರಿಚ್ಛೆ ಏನಿರುತ್ತೋ ಅದೇ ಆಗೋದು. ಸೊ ಇದು ಕೂಡ ಹೆಣ್ಮಗು ಆಯಿತು. ಬಟ್ ನಮಗೆಲ್ಲ ಖುಷಿನೇ ಇದೆ. ಅಂದರೆ ಹೆಣ್ಮಕ್ಳು ಈಗ ಯಾವುದ್ರಲ್ಲೂ ಕಡಿಮೆ ಇಲ್ಲ, ಎಲ್ಲದರಲ್ಲೂ ಗಂಡು ಮಕ್ಳಿಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗೇ ಎಲ್ಲದರಲ್ಲೂ ಮುಂದೋಗ್ತಾರೆ. ಸೊ ಹಾಗಾಗಿ ಆ ಥರ ಬೇಜಾರೇನಿಲ್ಲ. ಬಟ್ ಒಂದು ಗಂಡು ಒಂದು ಹೆಣ್ಣು ಆ ಥರ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋದಕ್ಕೋಸ್ಕರ ಮಾತ್ರನೇ ಸ್ವಲ್ಪ ಬೇಜಾರಾಗಿದ್ದು.
ನಮಸ್ವಿಗಂತೂ ಮನೆಗೆ ಯಾವುದೋ ಗೊಂಬೆ ಬಂದ್ಬಿಟ್ಟಿದೆ ಅನ್ನೋ ಥರ ಫುಲ್ಲು ಖುಷಿ. ಅದಕ್ಕೆ ಹೋಗಿ ಹೋಗಿ ಮುತ್ತು ಕೊಡ್ತಾ ಇತ್ತು ಪಾಪುಗೆ. ತುಂಬ ಏನೋ ಇವಾಗ ಚಿಕ್ಕ ಮಕ್ಕಳಲ್ವ, ಏನಾದರೂ ಹೊಸ್ದಾಗಿ ನೋಡಿದ ತಕ್ಷಣ ತುಂಬ ಇಷ್ಟಪಡ್ತಾರೆ. ಹಾಗೆ ಇದು ಚಿಕ್ಕ ಪಾಪು ಅಲ್ಲ, ಸೊ ತುಂಬ ಪ್ರಿಟಿಯಾಗಿದೆ. ಅದರಲ್ಲೂ ತುಂಬ ರೆಡ್ ಆಗಿದೆ, ತುಂಬ ಕಲರ್ಫುಲ್ ಆಗಿತ್ತು. ಹಾಗಾಗಿ ಪಾಪು ನಮಗೆ ಒಂಥರ ಫುಲ್ ಎಕ್ಸೈಟ್ಮೆಂಟ್, ಎತ್ಕೋಬೇಕು ಅಂತ. ಪಾಪುಗೆ ನೋಡಿದ ತಕ್ಷಣ ಏನೋ ಒಂಥರ ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಇನ್ನು ಬಂದಿದ್ದ ತಕ್ಷಣ ನಾನು ಸ್ವಲ್ಪ ಫ್ಲವರ್ ಡೆಕೋರೇಟ್ ಮಾಡಿದ್ದೆ ಬೆಡ್ ಮೇಲೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಪಾಪು ಬಿಡ್ತಾ ಇರಲಿಲ್ಲ. ನಮಸ್ವಿ ನಾವು ಒಳಗಡೆಗೆ ಹೋದರೆ ಒಳಗಡೆ ಬರ್ತಾಯಿತ್ತು, ಆಚೆ ಕಡೆ ಬಂದರೆ ಆಚೆ ಕಡೆ ಬರ್ತಾಯಿತ್ತು. ಹಾಗಾಗಿ ಸರಿ ಇನ್ನೇನು ಅಂತ ಅಂದ್ಬಿಟ್ಟು ಇರೋದ್ರಲ್ಲೇ ಸ್ವಲ್ಪ ಮಾಡಿದ್ದೀನಿ. ಏನಾಯ್ತು? ಖುಷಿ ಆಗೋಯ್ತು. ಯಾರದು? ಸ್ನಾನ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಯಾರದು? ಇನ್ನು ಬರಬೇಕಾದ್ರೆ ಹಾಸ್ಪಿಟಲಿಂದನೇ ಕೇಕ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಕಟ್ ಮಾಡಿರಲಿಲ್ಲ. ಹಾಗೆ ಮನೆಗೆ ಬಂದಮೇಲೆ ಮಕ್ಕಳಿದ್ದಾರಲ್ಲ, ನನ್ನ ಮಕ್ಕಳನ್ನು ಸೇರಿಸಿ ಎಲ್ಲರೂ ಕಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದು ಕೂಡ ಟೇಬಲ್ ಕೂಡ ಡೆಕೋರೇಟ್ ಮಾಡಿದ್ವಿ. ಸಪೋಸ್ ಏನಾದರೂ ಹಾಸ್ಪಿಟಲ್ಗಳಲ್ಲಿ ಕೊಟ್ಟಿಲ್ಲ ಅಂತಂದಿದ್ರೆ ನಾವೇ ತರೋಣ ಅಂತ ಕೂಡ ಅಂದ್ಕೊಂಡಿದ್ವಿ. ಇನ್ನು ಹಾಸ್ಪಿಟ್ಲಲ್ಲೇ ಕೊಟ್ಟಿರೋದ್ರಿಂದ ಸುಮ್ಮನೆ ತೊಗೊಂಡ್ಬಂದು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು, ಇನ್ನು ಮಕ್ಕಳು ಮಾತ್ರ ಸ್ವೀಟ್ಸ್ ತಿನ್ನೋದು, ಇನ್ಯಾರು ತಿನ್ನಲ್ಲ. ಹಾಗಾಗಿ ಕೇಕ್ನ ಏನು ತೊಗೊಂಡ್ಬಂದಿದ್ರು ಅದನ್ನು ನಮ್ಮ ಕೈಯಲ್ಲಿ ಹಾಗೆ ನನ್ನ ಮಗಳ ಕೈಯಲ್ಲಿ ಕಟ್ ಮಾಡಿಸ್ತಾ ಇದ್ದೀವಿ. ನನ್ನ ಮಗ ಸ್ವಲ್ಪ ನಾಚಿಕೆ ಪಡ್ತಾನೆ. ಅವನಿಗೆ ಆ ಥರ ಏನೋ ಹೆಣ್ಮಕ್ಳ ಜೊತೆ ಎಲ್ಲ ಇದ್ದ ಅಭ್ಯಾಸ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೆ, ಇಬ್ಬರಲ್ಲಿ ಯಾರು ಬೇಕು ಇವಾಗಲೇ ಫಿಕ್ಸ್ ಆಗಿಬಿಡೋ ಅಂತ ಅಂದ್ಬಿಟ್ಟು. ತಿನ್ಸು ಹಚ್ಚು, ಅದಕ್ಕೆ ತಿನ್ಸು ಫಸ್ಟು. ಹಾಂ, ಫುಲ್ ಫ್ಯಾಮಿಲಿ. ಯಾರು ತಿನ್ಸಲ್ಲ ಅಂದ್ಬಿಟ್ಟು ಅದೇ ತಿಂತೈತಿ. ಅಲ್ಲೇ ತಿನ್ಬೇಕು. ಆಯ್ತು, ಪಾಯಸ ಆಯ್ತು. ಅಪ್ಪ ತಿನ್ನಪ್ಪ. ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಅದರಲ್ಲೂ ಏನಾದರೂ ಟೆನ್ಷನ್ ಆಗಿ ಏನಾದರೂ ಇದ್ವಿ ಅಂತ ಅಂದರೆ ಅವ್ರು ಆಡೋದು ನೋಡ್ತಾ ಇದ್ರೆ ಆ ಟೆನ್ಷನ್ ಎಲ್ಲ ಮರ್ತೋಗಿ ಫುಲ್ ಕಾನ್ಸಂಟ್ರೇಷನ್ ಮಕ್ಕಳ ಮೇಲೆ ಬಂದುಬಿಡುತ್ತೆ. ಇನ್ನು ಇದು ನಮ್ಮ ನೇಬರ್ ಅಂತಂದರೆ ಇನ್ನೂ ಅವ್ರ ಮನೆ ಕಟ್ಟಿಲ್ಲ, ಬೇರೆ ಕಡೆ ಇದ್ದಾರೆ ಅವರು. ಸೊ ಅವ್ರು ಕೂಡ ಅವ್ರ ಪಾಪು ಬರ್ಡೇ ಇತ್ತು ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡಿದರು. ಸೊ ನೆಕ್ಸ್ಟ್ ಡೇ ಅಲ್ಲಿ ಕೂಡ ಹೋಗಿದ್ವಿ. ಅಲ್ಲಿ ಕೂಡ ಬರ್ಡೇ ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ಆ್ಯಂಡ್ ಅವರು ನಮಗೋಸ್ಕರ ನಾನ್ ವೆಜ್ ಎಲ್ಲ ಮಾಡಿದರು. ಬಟ್ ಅನ್ಫಾರ್ಚುನೇಟ್ಲಿ ನಾವು ನಾನ್ ವೆಜ್ ಇವಾಗ ತಿನ್ನಲ್ಲ, ಬಿಕಾಸ್ ನಮ್ಮ ಮನೆ ಪೂಜೆ ಆಗಿರೋದ್ರಿಂದ ಇನ್ನೊಂದು 1 ವೀಕ್ ಹಂಗೆ ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ. ಪಾಪ ಅವ್ರು ನಮಗೋಸ್ಕರನೇ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿಟ್ಟಿದ್ರು. ಸೊ ನನ್ನ ಮಕ್ಳಿಗೆ ತಿನ್ನಿಸ್ಬಿಟ್ಟೆ, ಬಿಕಾಸ್ ಅವರೇನು ಹೋಮು ಕೂತಿರ್ಲಿಲ್ವಲ್ಲ, ಹಾಗಾಗಿ ಅವ್ರು ತಿನ್ಬಿಟ್ರು, ಅವ್ರು ಇರಲಿಲ್ಲ. ಇನ್ನು ನಾವೆಲ್ಲ ತಿನ್ನಲಿಲ್ಲ. ಸರಿ ಇನ್ನು ಸ್ವಲ್ಪ ದಿನನೇ ತಾನೇ ಬಿಟ್ಬಿಡೋಣ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಯಾರೂ ತಿಂದಿಲ್ಲ. ಸೊ ಅಲ್ಲೂ ಕೇಕ್ ಕಟ್ ಮಾಡಿದಾಯಿತು ಆ್ಯಂಡ್ ಇಲ್ಲೂ ಕೇಕ್ ಕಟ್ ಮಾಡಿದಾಯಿತು. ಏನಂದರೆ ಅಲ್ಲೂ ಅವ್ರಿಗೂ ಶಾರದಾ ಅವ್ರಿಗೂ 2 ಗರ್ಲ್ ಬೇಬೀಸ್ ಆ್ಯಂಡ್ ಇವ್ರಿಗೆ ಕೂಡ 2 ಗರ್ಲ್ ಬೇಬೀಸ್. ಸೊ ಫುಲ್ ಗರ್ಲ್ಸ್ ಪವರ್ ಇದೆ. ಸುತ್ತಮುತ್ತ ಫುಲ್ಲು ಗರ್ಲ್ಸು. ನನ್ನ ಮಗನ ನೋಡ್ತಾ ಇದ್ರೆ ನಂಗೆ ನಗು ಬರುತ್ತೆ, ಬಿಕಾಸ್ ಎಲ್ಲ ಸುತ್ತಮುತ್ತ ಎಲ್ಲ ಗರ್ಲ್ಸ್ ಇದ್ದರೆ ಅವನೊಬ್ಬ ಮಾತ್ರ ಯಾವಾಗಲೂ ಸೆಂಟ್ರಲ್ಲಿ ಇರ್ತಾನೆ. ಇನ್ನು ನನ್ನ ಫ್ಯಾಮಿಲಿ ಕಡೆ ಅಂತ ಬಂದಾಗ ಸತೀಶ್ ಅವ್ರ ಅಣ್ಣ ಅವ್ರಿಗೆಲ್ಲರಿಗೂ ಆಲ್ಮೋಸ್ಟ್ ಗರ್ಲ್ಸ್ ಇರೋದ್ರಿಂದ ಸೊ ಅವನೊಬ್ಬ ಏನು ಚಿಕ್ಕ ಹುಡುಗ ಆ್ಯಂಡ್ ಬಾಯ್ ಅವನೊಬ್ಬನೇ ಇರ್ತಾನಲ್ವ, ಹಾಗಾಗಿ ಸ್ವಲ್ಪ ಅವನು ಏನೋ ಒಂಥರ ಶೈ ಫೀಲ್ ಮಾಡ್ತಾನೆ ಹುಡುಗಿರ ಮಧ್ಯೆ ಇರೋದಕ್ಕೆ. ಹಾಗೆ ಇದು ನಾನು ಇದ್ದಿದ್ದಂಥ ರೆಂಟೆಡ್ ಹೌಸ್ದು ಹೋಮ್ ಟೂರು. ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ತುಂಬ ದಿನ ಆಯಿತು, ಬಟ್ ಹಾಕ್ಲೋ ಬೇಡವೋ ಅಂತ ಅಂದ್ಬಿಟ್ಟು ತುಂಬ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಅಂತಂದರೆ ತುಂಬ ಎಮೋಷನಲ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ನಾನೇ ಗ್ಯಾಲರಿಯಲ್ಲಿ ಸೇವ್ ಮಾಡಿಟ್ಟಿದ್ದೆ. ಬಟ್ ಇದೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ, ಬಿಕಾಸ್ ಈ ಮನೇಲಿ ಸುಮಾರು 8 ವರ್ಷ ನಾನು ಈ ಮನೇಲಿದ್ದೆ. ಆ್ಯಂಡ್ ಇವಾಗ ಖಾಲಿ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ದಿನ ನಾವಿದ್ದಿದ್ದಂಥ ಮನೆ ಇವತ್ತು ಬಿಟ್ಟು ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಏನೂ ಇರಲಿಲ್ಲ ಈ ಮನೇಲಿ. ಈ ಮನೆಗೆ ಬಂದಾಗಲೂ ಏನೂ ಇರಲಿಲ್ಲ, ಬಟ್ ಇಲ್ಲಿಗೆ ಬಂದಮೇಲೆ ಏನೆಲ್ಲ ಆಯಿತು ಅದೆಲ್ಲ ಒಳ್ಳೇದಕ್ಕೆ ಅಂತಲೇ ಅಂದ್ಕೊಂಡಿದ್ದೀನಿ. ತುಂಬ ಎಮೋಷ್ನಲ್ ಆಗಿದ್ದೀನಿ. ಇದೇ ನಾವಿರ್ತಾ ಇದ್ದಿದ್ದು ರೂಮು. ಇದು ಒಂದು ಪುಟ್ಟ ಕಿಚನ್. ಇಲ್ಲಿದ್ವಿ, ಮನಸ್ಸೇ ಇಲ್ಲ ಹೋಗೋದಕ್ಕೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಯಾವತ್ತೂ ನಾನು ಬಾಡಿಗೆ ಮನೆ ಅಂತ ಅಂದ್ಕೊಂಡಿರಲಿಲ್ಲ.
ನಮ್ಮ ಮನೆ ಅಂತಲೇ ಅಂದ್ಕೊಂಡಿದ್ದು, ಬಟ್ ಹೋಗೋ ಟೈಮ್ ಬಂದಿದೆ. ಮಿಸ್ ಮಾಡ್ಕೊತೀನಿ ಮನೇನ. ಲಾಸ್ಟ್ ಒಂದು ವೀಡಿಯೋ ಖಾಲಿ ಮನೆ. ಇನ್ನು ನಮ್ಮನೆ ಹತ್ರ ಒಂದು ಪುಟ್ಟ ಅತಿಥಿ ಬಂದಿದೆ. ಇದನ್ನು ನಾನು ರೀಲ್ಸಲ್ಲಿ ಕೂಡ ತುಂಬ ಶೇರ್ ಮಾಡಿದ್ದೆ. ಸುಮಾರು ಜನ ಸುಮಾರು ಥರದ ಹೆಸರನ್ನು ಹೇಳಿದ್ರಿ ಇದಕ್ಕೆ, ಬಟ್ ನನಗೆ ಇವಾಗ ಅದು ಆ ಹೆಸರೆಲ್ಲ ನೆನಪಿಲ್ಲ. ಬಟ್ ಕೆಲವೊಬ್ಬರು ಕರೆಕ್ಟಾಗಿ ಹೇಳಿದ್ರಿ, ಅಂದರೆ ಎಲ್ಲನೂ ಕರೆಕ್ಟೇ ಇರ್ಬೋದು, ಬಟ್ ನನಗೆ ಆ ಹೆಸರು ಗೊತ್ತಿಲ್ಲ. ಆ್ಯಂಡ್ ಇದು ಬಂದು ಬಾವಲಿ. ಸೊ ನಮ್ಮ ಮನೆಯಲ್ಲಿತ್ತು. ಅದು ಅನ್ಎಕ್ಸ್ಪೆಕ್ಟೆಡಾಗಿ ಮಧ್ಯಾಹ್ನ ಹೊತ್ತು ಬಂದಿತ್ತು. ಸುಮಾರು 2 ಗಂಟೆ ಹಂಗೆ ಬಂದಿತ್ತು ಮಧ್ಯಾಹ್ನ. ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ. ಆ್ಯಂಡ್ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೆ ಮರಿದಿರ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ. ಥ್ಯಾಂಕ್ ಯು.